ಆಯ್ತು, ಮಾತಾಡಿ ರಾಮೋಜಿ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮಾಡಿದ್ದೆ ನಾನು ನನ್ನ ಅನುಭವವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಗಳಿಗೆ ಮದುವೆ ಮಾಡಿದೆ ಮಾನ್ಯ ಸಭಾಪತಿಗಳೇ. ಮಾಡಿದ ಮೇಲೆ ಏನಾದರೂ ಒಂದು ಜವಾಬ್ದಾರಿ ಕೊಡೋಣ ಅಂತ ಒಂದು ಖಾಸಗಿ ಶಾಲೆಯನ್ನು ತಗೊಂಡು ಅವರಿಗೆ ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಉದ್ದೇಶ ಇನ್ನು ಒಂದು 2-3 ಬ್ರಾಂಚ್ ಮಾಡೋಣ, ಅದು ಚೆನ್ನಾಗಿ ಮಾಡೋಣ ಅಂಥೇಳಿ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಕೊರೋನಾಗಿಂತ ಒಂದು 2 ವರ್ಷ ಮುಂಚೆ ಮಾಡಿದ್ದೆ ಸಭಾಪತಿಗಳೇ. ಆ ಒಂದು ರಿನ್ಯೂವಲ್ಗೆ ಬಂದಾಗ ನಾನು ಮಾಡಿದಂಥ ಪ್ರಯತ್ನಗಳು ನನ್ನ ಮಗಳು ನೋಡಿ, ಪಾಪ ನೀನು ಯಾಕೆ ಇಷ್ಟು ಈ ಲೆವೆಲ್ಗೆ ಇಳಿತಾ ಇದೆಯಾ, ಪ್ರತಿಯೊಂದು ಎನ್ ಒ ಸಿಗೂ ನೋಡ್ಕೊಳ್ಳೇಬೇಕು ಮಾನ್ಯ ಸಭಾಪತಿಗಳೇ, ಇಲ್ಲ ಅಂದರೆ ಅವು ಯಾವ ಎನ್ ಒ ಸಿಗಳು ಬರ್ತಾ ಇಲ್ಲ. ಹಾಗಾಗಿ ನನ್ನ ಮಗಳು ಹೇಳ್ತಾರೆ, ಏನು ಪಾಪ ನಿಮಗೆಲ್ಲ ಇಷ್ಟೆಲ್ಲ ಇದೆ, ಆದರೂ ನೀವು ಈ ರೀತಿ ಮಾಡಬೇಕಾ, ನನಗೆ ಈ ಸಮಸ್ಯೆನೇ ಬೇಡ ಅಂತ. ಹಂಗೂ ಹಿಂಗೂ ಮಾಡಿ 1 ವರ್ಷ ನಡೆಸಿದೆ. ಆಮೇಲೆ 2ನೇ ವರ್ಷಕ್ಕೂ ಪ್ರಯತ್ನ ಪಟ್ಟೆ. ಅವಳು ನನಗೆ ಈ ಶಾಲೆನೇ ಬೇಡ ಅಂತ ಅಂದ್ಬಿಟ್ಲು. ಸುಮಾರು 1 ಕೋಟಿಗಳೇ ಖರ್ಚು ಮಾಡಿದೆ. ಆಮೇಲೆ ಅಂದರೆ ನಮ್ಮಂಥವ್ರಿಗೆ ಆ ಪರಿಸ್ಥಿತಿ ಯಾವ ರೀತಿ ಬಂತಂದರೆ ನಡೆಸ್ಲಿಕ್ಕೂ ಕಷ್ಟ ಆಗೋಯ್ತು. ಅವಳು ನಾನು ನಡೆಸೋದೇ ಇಲ್ಲ ಅನ್ನಲಿ. ಏನು ಪಾಪ ಇದು, ಇದಕ್ಕೆ ಎನ್ ಒ ಸಿಗಂತಾರೆ, ಇದಕ್ಕೆ ಎನ್ ಒ ಸಿ ದುಡ್ಡು ಅಂತಾರೆ, ಅದಕ್ಕೆ ಎನ್ ಒ ಸಿ ದುಡ್ಡು ಅಂತಾರೆ, ಈಗ ಯಾವ ರೀತಿ ನಡ್ಸೋಕ್ಕಾಗ್ತದೆ, ಬೇಡ ಬೇಡ ಅನ್ನೋದ್ರು. ಮತ್ತು ನಾನೇನು ಮಾಡಿದೆ, ಒಂದು ಪ್ರಗತಿ ಶಾಲೆ ಅಂತ ಅವ್ರು ಕರೆದ್ಬಿಟ್ಟು, ನೋಡಪ್ಪ ನನ್ನ ಮಗಳಿಗೆ ಏನೋ ಒಂದು ಸದುದ್ದೇಶ ಇಟ್ಕೊಂಡು ಮಾಡಿದೆ, ಅವಳಿಗೆ ಯಾಕೋ ಇಷ್ಟಪಡ್ತಾ ಇಲ್ಲ ಇದನ್ನು, ನನ್ನ ಆತ್ಮಸಾಕ್ಷಿನೂ ಒಪ್ತಾ ಇಲ್ಲ, ನಮಗಿಷ್ಟೆಲ್ಲ ಶಕ್ತಿ ಇದ್ದು ನಾವು ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಎನ್ ಒ ಸಿಗಳು ತೊಗೊಂಡು ಈ ಶಾಲೆ ರನ್ ಮಾಡೋದು ನಮಗೂ ಒಪ್ಪಿಗೆ ಆಗ್ತಾ ಇಲ್ಲ ಅಂತೇಳಿ ಮತ್ತೆ ಪ್ರಗತಿ ಶಾಲೆ ಕೊಟ್ಟು ಅವರನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಇಲ್ಲಿ ಎಲ್ಲರದು ಒಂದೇ ಉದ್ದೇಶ, ಇಷ್ಟು 4-5 ಎನ್ ಒ ಸಿಗಳು ತಗೊಳ್ಳೋಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕೋ ನನಗೆ ಅನುಭವ ಆಗಿದೆ. ದಯಮಾಡಿ ಈಗ ಕನ್ವರ್ಷನ್ನು 4,000 ಅಡಿ ಇರ್ತದೆ ಸಭಾಪತಿಗಳೇ. 4,000 ಅಡಿಗೆ ಅವನು ಸ್ಕ್ವೇರ್ ಫೀಟಲ್ಲಿ ತೊಗೊಂಡಿರ್ತಾನೆ, ಕನ್ವರ್ಷನ್ ಹೆಂಗೆ ಮಾಡೋಕ್ಕಾಗುತ್ತೆ? ರೆವಿನ್ಯೂಯಲ್ಲಿ ಆರ್ ಟಿ ಸಿಯಲ್ಲಿ ನಿಮ್ದು ಇದ್ದರೆ ನೀವು ಎನ್ ಒ ಸಿ ಇದು ಕನ್ವರ್ಷನ್ ತೊಗೋಬೋದು. ಫೈರ್ದು ಎನ್ ಒ ಇದು ಬೇಕು ಅಂತಾರೆ, ಸುತ್ತಲೂ ನಮಗೆ ಟ್ರ್ಯಾಕ್ ಬೇಕು ಅಂತಾರೆ, ಎಲ್ಲಿ ತರೋಕ್ಕಾಗುತ್ತೆ? 20 ವರ್ಷದಿಂದ ಕಟ್ಟಿರ್ತಾರೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅಂತಾರೆ, 15 ವರ್ಷ ಪಿ ಡಬ್ಲ್ಯೂನ 6 ತಿಂಗಳು ನನಗೆ ಸತಾಯಿಸ್ದ. ಆಮೇಲೆ ಅವನು ಸರಿಯಾಗಿ ನೋಡ್ಕೊಂಡ್ಮೇಲೆ ಅವನು ಅದನ್ನು ಎನ್ ಒ ಸಿ ಕೊಟ್ಟ. ಇದೆಲ್ಲ ಆಯಿತು, ಕರೋನಾ ಬಂತು, ನಮ್ಗೆ ಬೇಡ ಬೇಡ ಅಂದ್ಕೊಂಡ್ವಿ. ಹಾಗಾಗಿ ನಾನೇ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಆ ಶಾಲೆ ಬೇಡ ಅಂತೇಳಿ ಬೇರೆಯವ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಟು ವಾಪಸ್ ಬಂದೆ. ಇಂತಹವರು ಸಾವಿರಾರು ಜನ ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ಸು ಕಾಯ್ತಾ ಇದ್ದಾರೆ, ನಮ್ಮ ಮಂತ್ರಿಗಳು ಏನಾದರೂ ಇದಕ್ಕೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತೇಳಿ. ಹಾಗಾಗಿ ದಯಮಾಡಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿಯಿಂದ ಇದು ಯಾವುದು ಯೂಸ್ ಇಲ್ಲ ಮಾನ್ಯ ಸಭಾಪತಿಗಳೇ. ಈ ಏನು ಎನ್ ಒ ಸಿಗಳು ತಗೊತಾ ಇದ್ದೀವಿ, ಏನೆಲ್ಲ ಬೇಕು ಅಂತ ಇದ್ದಾರೋ ಬೇರೆ ಇಲಾಖೆಗಳು ಇದನ್ನು ದುಡ್ಡು ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನಮ್ಮ ಮಂತ್ರಿಗಳು ಒಂದು ಸಮಿತಿಯನ್ನು ನೇಮಕ ಮಾಡಿ, ಸಮಿತಿಯಿಂದ ವರದಿ ತರಿಸ್ಕೊಂಡು ಏನಾದರೂ ಇದಕ್ಕೆ ಪರಿಹಾರ ಕಂಡು ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಪತಿಗಳೇ, ಎಲ್ಲ ಸದಸ್ಯರು ಆ ವಿಚಾರಗಳನ್ನು ನಾನು ಇಲಾಖೆ ವಹಿಸ್ಕೊಂಡ್ಮೇಲೆ ಅವತ್ತಿಂದನೂ ಕೂಡ ಇದು ಚರ್ಚೆ ಸಾಕಷ್ಟು ಬಾರಿ ಆಗಿದೆ. ಅವ್ರ ಜೊತೆನೂ ಕೂಡ ಮಾಡಿದ್ದೀನಿ, ಅಧಿಕಾರಿಗಳ ಜೊತೆಗೂ ಕೂಡ. ನಾನು ಕೂಡ ಒಬ್ಬ ಅನುಭವಿಸ್ತಾನು ಕೂಡ, ಯಾಕೆಂದರೆ ನಮ್ಮ ಶಾಲೆಗಳು ಇರೋದ್ರಿಂದ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಶುರು ಮಾಡಿರ್ತಕ್ಕಂಥ, ಯಾಕೆಂದರೆ ಆ ಸಂದರ್ಭದಲ್ಲಿ ಸರ್ಕಾರಗಳು ಶಾಲೆಗಳು ತೆಗಿಯೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅನುದಾನಿತ ಶಾಲೆ ಇರ್ಬೋದು, ಅನುದಾನ ರಹಿತ ಶಾಲೆಗಳಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಜನರು ವಿದ್ಯಾಭ್ಯಾಸವನ್ನು ಮಾಡಿರೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಅವ್ರ ಸೇವೆಯನ್ನು ಅದನ್ನು ಪರಿಗಣಿಸಬೇಕಾಗ್ತದೆ, ಅದಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾನು ಕೂಡ ವಹಿಸ್ಕೊಂಡ್ಮೇಲೆ ಸುಮಾರು 62 ಪಾಯಿಂಟ್ಸ್ ಇತ್ತು, ಅದನ್ನು ಈಗ 48ಕ್ಕೆ ತಗೊಂಡು ಬಂದೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಆನ್ಲೈನ್ ಮಾಡಿ, ಈಗ ಹೇಳಿದರು ಭ್ರಷ್ಟಾಚಾರ ಇದರಲ್ಲೆಲ್ಲ ನನ್ನ ಗಮನಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅದನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕೆಂದರೆ ಅನಿವಾರ್ಯ ಗೊತ್ತಾಗದೆ ಆಗ್ಬಿಡ್ತಾವೆ ಕೆಲವು ಸತಿ. ಆಗದೆ ಇದ್ದಾಗ ಇಲ್ಲ ನೀವು ಕೂಡ ಗಮನಕ್ಕೆ ತಂದಾಗ ನಾನು ತೀಕ್ಷ್ಣವಾಗಿ ಅದನ್ನು ಯಾವುದೇ ಕಾರಣಕ್ಕೂ ಅವರಿಗೆ ಅದಿನ್ನೇನು ಕಾನೂನುಬದ್ಧವಾಗಿ ಕ್ರಮವನ್ನು ತಗೊಳ್ಬೇಕು ನಮ್ಮ ಇಲಾಖೆಯಲ್ಲಿ ತಗೊಳ್ತೇವೆ. ಯಾಕೆಂದರೆ ಭ್ರಷ್ಟಾಚಾರಕ್ಕೆ ನಾನು ಯಾವುದೇ ಕೂಡ ಅವಕಾಶಗಳನ್ನು ಕೊಡೋದಿಲ್ಲ. ಆ ನಿಟ್ಟಿನ ಮೇಲೆ ಆನ್ಲೈನ್ ಮಾಡಬೇಕು, ಎಲ್ಲದನ್ನು ಕೂಡ ಭಾಳ ಶೀಘ್ರವಾಗಿ ಆಗಬೇಕಂತೇಳಿ ಪ್ರಯತ್ನವನ್ನು ಕೂಡ ಪಟ್ಟೆ. ಆದರೆ ಈ ನಮ್ಮ ಇಲಾಖೆಯಲ್ಲಿ ಏನಾಗಿದೆ, ಮಕ್ಕಳ ಸೇಫ್ಟಿ ಅಂದ ತಕ್ಷಣ ಸ್ವಲ್ಪ ಜವಾಬ್ದಾರಿಯನ್ನು ಆಗೇ ಆಗ್ತದೆ. ತಮಗೆ ಗೊತ್ತಿದೆ, ಅದು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರೂ ಅಷ್ಟೇ, ಯಾರೇ ಹೇಳಿದ್ರೂ ಕೂಡ. ಆಮೇಲೆ ಬೇರೆ ಬೇರೆ ಇಲಾಖೆ ಬಂದ್ಬಿಡ್ತದೆ. ನಮ್ಮ ಇಲಾಖೆಯಲ್ಲಿ ನಮ್ಮ ಹತ್ರ ಇರೋದನ್ನೆಲ್ಲ ನಾವು ಬೇಗ ಮುಗಿಸ್ಕೊಬಿಡ್ತೀವಿ. ಇನ್ಫ್ಯಾಕ್ಟ್ ಈ ಖಾತೆ ಬಂದರೆ ಮತ್ತೆ ಬೇರೆದು ಏನು ಕೇಳೋದೇ ಬೇಡ, ಒಂದು 10-15 ಎಲ್ಲ ಮುಗಿದೋಗುತ್ತೆ. ಅದನ್ನು ಮುಂದೆ ನೀವು ತೀರ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನೀವು ಅದು ಮಾಡ್ಬೋದು.
ಆದರೆ ಫೈರ್ ಸೇಫ್ಟಿ ನಾವು ಕೂಡ ಸಾಕಷ್ಟು ಸಚಿವರ ಹತ್ರನೂ ಮಾತಾಡಿದ್ದೀನಿ, ಅಧಿಕಾರಿಗಳ ಜೊತೆಗೆ ಕಾನ್ಸ್ಟೆಂಟಾಗಿ ನೀವು ಕೂಡ ಅವ್ರ ಜೊತೆಗೆಲ್ಲ ಹೋಗಿ ಮಾತಾಡಿದ್ರಿ. ಅದನ್ನು ಅವರು ತೀರ್ಮಾನ ಮಾಡಿ ಕೊಡೋವರೆಗೂ ನಾನು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಸೇಫ್ಟಿ ಅಂತ ಬಂದ ತಕ್ಷಣ ನಾನು ಕರೆಕ್ಟಾಗಿ ಅದನ್ನ ಒಂದು ಹಂತಕ್ಕೆ ನೋಡಿಕೊಂಡು ಹುಷಾರಾಗಿ ಹೆಜ್ಜೆ ಇಡಬೇಕಾಗ್ತದೆ. ಕೊಡ್ತೀನಿ, ನೀವು ಸರ್ಕಾರಿ ಶಾಲೆಗೆ ಇಲ್ಲದೆ ಇರ್ತಕ್ಕಂಥ ರೂಲ್ಸ್ನ ಬೇರೆದಕ್ಕೆ ಹಾಕ್ಬಿಟ್ರೆ ಅದು ಕೂಡ ಮಕ್ಕಳು ಸೇಫ್ಟಿಯಲ್ಲಿ ಅಲ್ಲೂ ಕೂಡ ನೋಡಬೇಕಾಗ್ತದೆ. ಅದಕ್ಕೆ ನಾನು ಇದನ್ನ ಭಾಳ ಉದ್ದಕ್ಕೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲ ಹಂಗಲ್ಲ, ಈಗ ಅದಕ್ಕೆ ಅಲ್ಲ ಅದಾಗ್ಬೋದಾ ತೀರ್ಮಾನ ನಾನು ಹೇಳ್ಬಿಡ್ತೀನಿ. ಇದನ್ನ ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿ ಹೋಗಿದೆ. ಸದನ ಸಮಿತಿಯನ್ನ ಮಾಡಿ ಅದನ್ನ ಆದಷ್ಟು ಬೇಗ ನಾವು ಸರಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಫೆಬ್ರವರಿವರೆಗೂ ಕೂಡ ಇವತ್ತವರೆಗೂ ನಾವು ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದಿಲ್ಲ. ಆದರೆ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಏನಿದೆ ಅದು ಹಿಡಿತಾ ತರ್ತಕ್ಕಂಥದ್ದು ಅಲ್ಲ, ಹಿಡಿತಾ ತರೋದು ಗೊತ್ತಿದೆ, ನಾವು ಮಾಡ್ತೀವಿ ಅದನ್ನು. ಈಗ ಎಕ್ಸ್ಟೆನ್ಷನ್ ಕೊಡ್ತಕ್ಕಂಥದ್ದು ಅವ್ರಿಗೆ ಯಾವುದೇ ಥರದ, ಯಾಕಂದ್ರೆ ಮಕ್ಕಳು ಓದ್ತಾ ಇದ್ದಾರೆ, ಮಕ್ಕಳು ಓದಬೇಕಾದ್ರೆ ನಾನು ಏನಾದ್ರು ಕೊಡಲಿಲ್ಲ ಅಂತ ಹೇಳಿದರೆ ಮಕ್ಕಳನ್ನ ಬೇರೆ ಕಡೆ ಕಳಿಸೋದಕ್ಕಾಗೋದಿಲ್ಲ, ಅದು ಚೆನ್ನಾಗಿ ಗೊತ್ತಿದೆ. ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸದನ ಸಮಿತಿಯನ್ನು ಇಮಿಡಿಯೇಟ್ ಆಗಿ, ಯಾಕೆಂದರೆ ಅಧಿಕಾರ ಸದನ ಸಮಿತಿ ಮಾಡೋದಕ್ಕೆ ನನಗೂ ಕೂಡ ಇರೋದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದಕ್ಕೆ ಸದನಕ್ಕೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಆದಷ್ಟು ಬೇಗ ಈ ಸೆಷನ್ ಒಳಗೇನೆ ಮುಗಿಸಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಅಭಿಪ್ರಾಯವನ್ನು ತಗೊಂಡು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾತನ್ನು ಕೂಡ ವಿಶ್ವಾಸವನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ.